ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಿಶೋರ್ ಕೆವಿ. ಅವರು ಅತ್ಯಂತ ಸುಪ್ರಸಿದ್ಧವಾದಂಥ ನ್ಯೂರಾಲಜಿಸ್ಟು, ಎಪಿಲೆಪ್ಟಾಲಜಿಸ್ಟು, ಗೋಲ್ಡ್ ಮೆಡಲಿಸ್ಟು ಯೂನಿವರ್ಸಿಟಿಯಿಂದ. ಅದಲ್ಲದೆ ನಿಮ್ಹಾನ್ಸ್ ನಿಂದ ಅಡ್ವಾನ್ಸ್ ಟ್ರೈನಿಂಗ್ ತಗೊಳ್ಳೋದಲ್ದೇನೆ UK ಇಂದ MRCP ಕೂಡ ತಗೊಂಡಿದ್ದಾರೆ. ಆಮೇಲೆ ಅವರು ತಮ್ಮದೇ ಆದಂತ ಒಂದು ಕಾಂಪ್ರಿಹೆನ್ಸಿವ್ ಎಪಿಲೆಪ್ಸಿ ಕೇರ್ ಅಂತ ತಯಾರು ಮಾಡಿದ್ದಾರೆ. ಒಬ್ಬ ಶೀಸರ್ಸ್ ಅಥವಾ ಎಪಿಲೆಪ್ಸಿ ಇದ್ದವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ಬೇಕಂತ. ಹಾಗಾಗಿ ಇವತ್ತು ಅವರು ನಮ್ಮೊಂದಿಗೆ ಈ ಎಪಿಲೆಪ್ಸಿ ಅಂದ್ರೆ ಏನು, ಶೀಸರ್ಸ್ ಅಂದ್ರೆ ಏನು, ಅದ್ ಎರಡು ವ್ಯತ್ಯಾಸ ಏನು ಅಂತ ತಿಳಿಸ್ಕೊಡಕ್ ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಕಿಶೋರ್ ಅವರೇ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ಮೂರ್ಛೆ ರೋಗ ಅಥವಾ ಎಪಿಲೆಪ್ಸಿ ಅಂತ ಅಂತೀವಿ. ಆದ್ರೆ ಕೆಲವು ಸಲ ಡಾಕ್ಟರ್ಸು ಇದು ಶೀಸರ್ಸು ಏನ್ ಚಿಂತೆ ಇಲ್ಲ ಅಂತಂತಾರೆ, ಮಾತ್ರೆ ಬೇಡ ಅಂತಂತಾರೆ. ಹಾಗಾಗಿ ಈ ಎಪಿಲೆಪ್ಸಿ ಅಂದ್ರೆ ಏನು, ಆಮೇಲೆ ಶೀಸರ್ಸ್ ಅಂದ್ರೆ ಏನು ಅಂತ ದಯವಿಟ್ಟು ತಿಳಿಸ್ಕೊಡಿ. ಸೊ ಇವಾಗ ಸೀಸರ್ಸ್ ಅಂದ್ರೆ ಏನು, ಎಪಿಲೆಪ್ಸಿ ಅಂದ್ರೆ ಏನು, ಇದು ಏನೋ ಬಿಗ್ ಕ್ವೆಶ್ಚನ್. ಇವಾಗ ಸೀಸರ್ಸ್ ಬರೋದು ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಫ್ ದ ಬ್ರೈನ್ ಇಂದ, ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಅಂತ ಒಂದು ಅರ್ಥ ಮಾಡ್ಕೋಬಹುದು. ಸೊ ಈ ಸೀಸರ್ಸ್ ಯಾರ್ಯಾರಿಗೆ ಬ್ರೈನ್ ಇರುತ್ತೋ ಎಲ್ಲಾರ್ಗೂ ಬರ್ಬೋದು, ನಮ್ಗೆ ನಿಮ್ಗೆ ಪವರ್ಫುಲ್ ಬರ್ಬೋದು, ಬಂದೇ ಬರುತ್ತೆ. ಅನಿಮಲ್ಸ್ ಕೂಡ ಬರ್ಬೋದು. ಸೊ ಇವಾಗ ಬರಬಹುದು ಅಂದ ತಕ್ಷಣ ಬರುತ್ತೆ ಅಂತಲ್ಲ, ಇಸ್ ಇಟ್ ಪಾಸಿಬಲ್? ಎಸ್, ಪ್ರಾಬಬಿಲಿಟಿ ಇಸ್ ಲೆಸ್. ಸೊ ಹಾಗೇನೆ ಈ ಫಸ್ಟ್ ಟೈಮ್ ಒಂದ್ಸತಿ ಸೀಸರ್ಸ್ ಬಂದಾಗ ಸಾವಿರಾರು ಕಾರಣಗಳು. ಸೊ ಪುನಃ ಫಿಟ್ಸ್ ಬಂದ್ರೆ ಅದನ್ನ ನಾವು ಎಪಿಲೆಪ್ಸಿ ಅಂತ ಕರಿತೀವಿ. ಒಂದ್ಸತಿ ಬಂದ್ರೆ ಸೀಸರ್ಸ್, ಪುನಃ ಬಂದ್ರೆ ಎಪಿಲೆಪ್ಸಿ. ಇವಾಗ ಇಂಡಿಯಾದಲ್ಲಿ ಅರ್ಥ್ಕ್ವೇಕ್ ಆಗ್ಬೋದು, ಜಪಾನ್ ಅಲ್ಲಿ ಅರ್ಥ್ಕ್ವೇಕ್ ಆಗುವಂತ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು, ಎಸ್, ದಟ್ ಈಸ್ ಕಾಲ್ಡ್ ಆಸ್ ಎಪಿಲೆಪ್ಸಿ. ಓಕೆ. ಹಾಗಾದ್ರೆ ಇದು ಶೀಸರ್ಸ್ ಅಂತಿರಲ್ಲ, ಎಷ್ಟೋ ಸಲ ಮಕ್ಕಳಿಗೆ ಜ್ವರ ಬಂದಾಗ್ಲೂ ಬರುತ್ತೆ, ಆಮೇಲೆ ಬಿಸಿನೀರ್ ಸ್ನಾನ ಮಾಡಿದಾಗ ಹಾಟ್ ವಾಟರ್ ಎಪಿಲೆಪ್ಸಿ ಅಂತಂತಾರೆ. ಅವೆಲ್ಲ ಯಾವ ತರದ್ದು ಸರ್ ಅದು? ಸೊ ಇವಾಗ ಎಪಿಲೆಪ್ಸಿ ಅನ್ನೋದು ಆರ್ ಸೀಸರ್ಸ್ ಅನ್ನೋದು ಅಟ್ ಎ ಸೊಸೈಟಿ ಲೆವೆಲ್ ಬರೀ ಅವ್ರಿಗೆ ಕೈಕಾಲು ಒದ್ದಾಡೋದ್ ಮಾತ್ರ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಯಾಕೆಂದ್ರೆ ಟಿವಿನಲ್ಲಿ, ಸೀರಿಯಲ್ಸ್ ಅಲ್ಲಿ ಅದೇ ತರ ತೋರ್ಸಿರ್ತಾರೆ. ಬಟ್ ಅವ್ರ ಆಕ್ಟರ್ಸ್ ಕೂಡ ನೋಡಿರಲ್ಲ, ಡೈರೆಕ್ಟ್ ಏನ್ ಹೇಳಿರ್ತಾರೋ ಅದನ್ನ ಮಾಡಿರ್ತಾರೆ ಪಾಪ. ಸೊ ಸೀಸರ್ಸ್ ಅಲ್ಲಿ ನಾನಾ ತರದ್ದಿರುತ್ತೆ. ದೊಡ್ಡದು ಮಾತ್ರ ಅವ್ರ ಕಣ್ಣು ಗೊತ್ತಾಗತ್ತೆ, ಚಿಕ್ಕದು ಅವ್ರಿಗೆ ಗೊತ್ತಾಗಲ್ಲ. ಅಂದ್ರೆ ಸೊ ಇವಾಗ ಸುಮ್ನೆ ಬೊಂಬೆ ತರ ನಿಂತ್ಕೊಳ್ಳೋದು, ಕಣ್ ಮಿಟಕ್ಸೋದು ಫ್ಯೂ ಸೆಕೆಂಡ್ಸ್ಗೆ, ಆಮೇಲೆ ನಾರ್ಮಲ್ ಆಗುವಂತದ್ದು. ಸೊ ಆಮೇಲೆ ಒಂದ್ ಸ್ವಲ್ಪ ಬಾಯಿ ಚಪ್ಪರ್ಸೋದು, ಆಮೇಲೆ ಕೈಯೆಲ್ಲ ಹಿಂಗ್ ಅನ್ನೋದು. ಸೊ ಆಮೇಲೆ ಜ್ಞಾನ ತಪ್ಪಿ ಬೀಳುವಂಥದ್ದು, ಅಂದ್ರೆ ಮೆನಿ ಟೈಪ್ಸ್ ಇರುತ್ತೆ. ಸೊ ಮಕ್ಕಳಲ್ಲಿ ಈ ಸ್ಮಾಲ್ ಟೈಪ್ ಆಫ್ ಎಪಿಲೆಪ್ಸಿ ಅಂದ್ರೆ ಚಿಕ್ಕ ಸೀಸರ್ಸ್ ಕಾಮನ್ ಆಗಿರೋದು. ಎಸ್ 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 ಕಾಮನ್. ಸೊ ಇವಾಗ ಫೀವರ್ ಬಂದ ಮೇಲೆ ಬರುವಂತದಕ್ಕೆ ಫೆಬ್ರೈಲ್ ಸೀಸರ್ಸ್ ಅಂತ ಹೇಳ್ತೀವಿ. ಹಾಟ್ ವಾಟರ್, ರೇರ್ಲಿ ಕೋಲ್ಡ್ ವಾಟರ್ ಹಾಕೊಂಡ್ರು ಕೂಡ ಅವನು ಒಬ್ಬೊಬ್ಬರಿಗೆ ತಲೆ ಬಂದು ಬಿದ್ದು ಜ್ಞಾನ ತಪ್ಪಿ ಬಿದ್ದಾಗ ಅದನ್ನ ಹಾಟ್ ವಾಟರ್ ಎಪಿಲೆಪ್ಸಿ, ಕಾಮನ್ಲಿ, ವೆರಿ ರೇರ್ಲಿ ಕೋಲ್ಡ್ ವಾಟರ್ ಸೊ ಅಂತ ಹೇಳ್ಬೋದು. ಓಕೆ. ಆಮೇಲೆ ಈಗ ಎಪಿಲೆಪ್ಸಿ ಬಂದಾಗ ಓಡ್ಕೊಂಡು ಹೋಗ್ಬಿಟ್ಟು ಬಂದು ಕೈಯಲ್ಲೂ ಕಬ್ಬಿಣ ಕೊಡ್ತಾರೆ, ಇನ್ನೇನೋ ಕೊಡ್ತಾರೆ. ಅದು ನೋಡಿದ್ರೆ ವಿಚಿತ್ರ ಅನ್ಸುತ್ತೆ. ಅದೇನು ನಿಜಾನ ಸುಳ್ಳ, ಯಾಕೆ ಆತರ ಮಾಡ್ತಾರೆ ಅಂತ. ಸೊ ಇವಾಗ ಫಿಟ್ಸ್ ಬರ್ತಿರೋರ್ಗೆ ಇದು ಕಾಮನ್ ಮಿತ್. ಸೊ ಹೋಗಿ ಕಬ್ಬಿಣ ಕೊಟ್ರೆ ನಿಂತೋಗುತ್ತೆ ಅಂತ. ಅಂಡ್ ಇದು ಒಂದು ಹೆಂಗ್ ಶುರು ಆಯ್ತು, ಹೆಂಗ್ ಇದು ಇನ್ನೂ ನಡೀತಾ ಇದೆ ಅಂತ. ಸೊ ಶುರು ಆಗಿದ್ದು ಯಾರೋ ಒಬ್ರು ಈ ತರ ಮಾಡಿರ್ತಾರೆ. ಸೊ ನಡೆಯೋದ್ ಹೆಂಗೆ ಅಂದ್ರೆ ಎಲ್ಲಾರ್ಗು ನೋಡೋರ್ಗೆ ಅದು ಸತ್ಯ ಅನ್ಸ್ತಾ ಇರತ್ತೆ. ಯಾಕೆ ಅಂತಂದ್ರೆ ಇವಾಗ ಯಾರಿಗಾದ್ರು ಫಿಟ್ಸ್ ಬಂದ್ರೆ ಅದೆಲ್ಲ ಗೊತ್ತಾಗೋಕೆ ಒಂದ್ 10 ಸೆಕೆಂಡ್ಸ್ ಆಗಿರುತ್ತೆ. ಎಲ್ಲಾರ್ಗುನು ಜನ ಸುತ್ತಿರ್ತಾರೆ, ಎಲ್ಲಾರು ಕೀ ಕೊಡ್ರೋ ಅಂದಿರ್ತಾರೆ, ಒಂದ್ 20 ಸೆಕೆಂಡ್ಸ್ ಆಗೋಗಿರುತ್ತೆ. ಸೊ ಜನರಲಿ ಏನಾಗತ್ತೆ ಅಂದ್ರೆ ತಾನೇನೆ 35-40 ಸೆಕೆಂಡ್ಸ್ಗೆ ಫಿಟ್ಸ್ ನಿಂತೋಗ್ಬಿಡುತ್ತೆ. ಸೊ ಇವ್ರು ಕೀ ಕೊಟ್ಟಾಗ ಚಿಕ್ಕ ಕೀ ಕೊಟ್ಟಿರ್ತಾರೆ ಫಸ್ಟ್, ಅವಾಗ ನಿಂತ್ಕೊಳ್ಳಲ್ಲ. ಇನ್ಯಾರೋ ಬಂದು ದೊಡ್ಡ ಕೀ ಕೊಡ್ರು ಅಂತಾರೆ. ದೊಡ್ಡ ಕೀ ಕೊಡೋ ಅಷ್ಟೊತ್ತಿಗೆ 30 to 33 ಸೆಕೆಂಡ್ಸ್ ಆಗತ್ತೆ.
ಅದ್ ಕೊಟ್ಟಿದ ತಕ್ಷಣ ಆಗತ್ತೆ. ಎನಿವೆ ನ್ಯಾಚುರಲಿ ನಿಂತೋಗೋದ್ರಿಂದ 35 ಹ್ಮ್. ಸೆಕೆಂಡ್ಸ್ಗೆ ಓ ಇದ್ರಿಂದಾನೇ ನಿಂತು ಅಂತ ಹೇಳಿ ಓ. ಎಲ್ಲಾರ್ಗೂ ಈ ಈ ಮಿತ್ತು ಫ್ಯಾಕ್ಟ್ ಆಗಿ ಆ, ಕನ್ವರ್ಟ್ ಆಗ್ತಾ ಇರತ್ತೆ. ಓಕೆ. ಅಂಡ್ ಅಂದ್ರೆ ಇನ್ನೊಂದು ಇನ್ನೇನ್ ಈಗ ಕಾಗೆ ಕೂತ್ಕೊಳ್ಳೋದಕ್ಕೂ ಟೊಂಗಿ ಮುರಿಯೋದಕ್ಕೂ ಇದಾದಂಗೆ ಕತೆ ಆಯ್ತು ಅಲ್ವಾ? ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಅಂಡ್ ಇನ್ನೊಂದು ಹ್ಮ್. ಅವ್ರಿಗೂ ಏನೋ ಹೆಲ್ಪ್ ಮಾಡಬೇಕು, ಏನೋ ಒಂದ್ ಮಾಡೋಣ ಅಂತ ಹೇಳಿ ಮಾಡುವಂತ ಪ್ರಯತ್ನ ಅದು ಸುಳ್ಳು. ಹ್ಮ್. ಇದು ಹ್ಮ್. ಮಿತ್, ಇದು ಸತ್ಯ ಅಲ್ಲ. ಹ್ಮ್. ಹ್ಮ್. ಆಮೇಲೆ ಕೆಲವರು ಫಿಟ್ಸ್ ಬರ್ಬೇಕಾದ್ರೆ ಕಚ್ಕೊಂಡ್ಬಿಟ್ಟು ನಾಲ್ಗೆ ಎಲ್ಲ ಕಚ್ಕೊಳ್ತಾರೆ. ಆವಾಗ ಬಾಯಲ್ಲಿ ಸ್ಪೂನ್ ಇಡೋದು ಅದು ಟ್ರುತ್ ಮಿತ್ತ ಅದು? ಇಲ್ಲ, ಆತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಸೊ ಬಾಯಲ್ಲಿ ಏನೋ ಸ್ಪೂನ್ ಇಡೋದು, ಕಬ್ಬಣ ಇಡೋದು ಎಲ್ಲ ಮಾಡಿದ್ರೆ ಹಳ್ಳು ಮುರಿದೋಗ್ಬೋದು ಅಥವಾ ಚೂರ್ ಮುರಿದೋಗಿ ಗಂಟ್ಲಿಗೆ ಆ ಹೋಗ್ಬೋದು, ತುಂಬಾ ಪ್ರಾಬ್ಲಮ್ಸ್ ಆಗತ್ತೆ. ಹಾ. ಇದಲ್ದೇನೆ ಕೆಲವರು ಬೆರಳಿಟ್ಟು, ಬೇರೆಯವ್ರ ಬೆರಳಿಟ್ಟು ಬೆರಳು ಕೂಡ ಅಯ್ಯೋ ಕಟ್ಟಾಗಿರುವಂತ ದೇವ್ರೆ. ಆ ಸಂಭವ ಇರುತ್ತೆ. ಸೊ ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಅದು ಏನೇ ಹ್ಮ್. ಟಂಗ್ ಬೈಟ್ ಆದ್ರೂ ಪರವಾಗಿಲ್ಲ, ಆಮೇಲೆ ನೋಡ್ಕೊಳ್ಳೋಣಂತೆ. ಅವ್ರನ್ನ ಸೇಫ್ ಆಗಿರೋ ತರ ನೋಡ್ಕೋಬೇಕಷ್ಟೇ ಹೊರತು ಬೇರೆ ಏನು ಅಂದ್ರೆ ಮಾಡಕ್ ಕೈ ಕಾಲು ಹೋಗ್ಬಾರ್ದು. ಪೆಟ್ಟಾಗದ ಹಾಗೆ ನೋಡ್ಕೊಳ್ಬೇಕಷ್ಟೇ. ನೋಡ್ಕೋಬೇಕು. ಎಸ್ ಎಸ್ ಎಸ್. ಆಮೇಲೆ ಈ ಎಪಿಲೆಪ್ಟಿಕ್ ಆರಾ ತರ ಮೊದ್ಲೇ ಏನಾದ್ರೂ ಅವ್ರಿಗೆ ಮುನ್ಸೂಚನೆ ಬರುತ್ತಾ ಹೇಗೆ? ಯಾ, ಇವಾಗ ಕೆಲವುದು ಎಪಿಲೆಪ್ಸಿಯಲ್ಲಿ ಒಂದೊಂದ್ಸತಿ ಫೋಕಲ್ ಎಪಿಲೆಪ್ಸಿ ಮತ್ತೆ ಜನರಲೈಸ್ಡ್ ಅಂತ ಹೇಳ್ತೀವಿ. ಫೋಕಲ್ ಅಂದ್ರೆ ಹ್ಮ್. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸ್ಲೋ ಆಗಿ ಹೋದ್ರೆ ಫೋಕಲ್, ಫಾಸ್ಟ್ ಆಗಿ ಹೋದ್ರೆ ಹ್ಮ್. ಜನರಲೈಸ್ಡ್. ಸೊ ಹ್ಮ್. ಹ್ಮ್. ಇವಾಗ ಸ್ಲೋ ಆಗಿ ಹೋಗೋದು ನಮ್ ಟ್ರೈನ್ ತರ, ಫಾಸ್ಟ್ ಆಗಿ ಹೋಗೋದು ಬುಲೆಟ್ ಟ್ರೈನ್ ತರ. ಸೊ ಈ ಸ್ಲೋ ಆಗಿ ಈ ಈ ಸ್ಲೋ ಆಗಿ ಹೋದಾಗ ಅವ್ರಿಗೆ ಅರಿವೇ ಬರುತ್ತೆ, ಜ್ಞಾನ ಇನ್ನೂ ಹೋಗಿರಲ್ಲ. ಸೊ ಇದನ್ನ ಹ್ಮ್. ನಾವು ಆರ ಅಂತ ಹೇಳ್ತೀವಿ. ಆ ತರ ಬಂದಾಗ ಹ್ಮ್. ಕೆಲವರು ಸೂಚನೆ ಕೊಟ್ಟು ಹ್ಮ್. ಸೇಫ್ ಏರಿಯಾಗೆ ಹೋಗ್ಬೋದು. ಕೆಲವು ಮಕ್ಳುಗಳು ಹೇಳ್ತವೆ ಹಿಂಗ್ ಬರೋ ಅಥವಾ ತರ ಇದೆ ಕೂತ್ಕೊಂಡ್ ಅಥವಾ ಬಿಡ್ತಾರೆ, ಬಿದ್ದು ಪೆಟ್ಟು ಕರೆಕ್ಟ್ ಮಾಡ್ಕೋಬಾರ್ದು ಅಂತಂದು ಇದ್ ಮಾಡ್ಕೊಳ್ತಾರೆ. ಹ್ಮ್. ಕರೆಕ್ಟ್ ಕರೆಕ್ಟ್ ಆ ತರ ಎಲ್ಲ ಹ್ಮ್. ಈ ಆರ ಬರೋದು ಒಂದ್ ರೀತಿ ಒಳ್ಳೇದೆ, ಹ್ಮ್. ಸೊ ದಟ್ ಸೇಫ್ ಆಗಿರ್ಬೋದು ಅಂತ. ಹ್ಮ್. ಇದು ಎಪಿಲೆಪ್ಟಿಕ್ ಕ್ರೈ ಅಂತ ಕಿರ್ಚ್ಕೊಂಡ್ ಬಿಡ್ತಾರಲ್ಲ ಕೆಲವರು ಭಯಂಕರವಾಗಿ. ಅದು ಎಲ್ಲದರಲ್ಲೂ ಇರುತ್ತಾ ಏನ್ ಸರ್ ಅದು? ಇಲ್ಲ, ಇದು ಕೆಲವು ಟೈಪ್ ಆಫ್ ಫಿಟ್ಸ್ ಅಲ್ಲಿ ಮಾತ್ರ ಬರುತ್ತೆ. ಯಾವಾಗ ಅಂತಂದ್ರೆ ಈ ಲ್ಯಾರಿಂಜಲ್ ಮಸಲ್ಸ್ ಮತ್ತೆ ರೆಸ್ಪಿರೇಟರಿ ಮಸಲ್ಸ್ ಇನ್ವಾಲ್ವ್ಮೆಂಟ್ ಆದಾಗ ಸಡನ್ ಹ್ಮ್. ಆಗಿ ಏನೋ ಸೌಂಡ್ ಬರೋವಂಥದ್ದು, ಅದಕ್ಕೆ ನಾವು ಎಪಿಲೆಪ್ಟಿಕ್ ಕ್ರೈ ಅಂತ ಹೇಳ್ತೀವಿ. ಹ್ಮ್. ಜನರಲೈಸ್ಡ್ ಅಂದ್ರೆ ಬೈಲ್ಯಾಟ್ರಲ್ ಟೋನಿಕ್ ಕ್ಲೋನಿಕ್ ಸೀಸರ್ಸ್ ಬಂದಾಗ ಇದು ಹ್ಮ್. ಬರುವಂತ ಈಗ ಚಾನ್ಸಸ್ ಅಲ್ಲಾಡ್ಸ್ಕೊಂಡು. ಜಾಸ್ತಿ ಹ್ಮ್. ಇರುತ್ತೆ. ಹ್ಮ್. ಹೌದು ಹ್ಮ್. ಹೌದು. ಹ್ಮ್. ಹ್ಮ್. ಕೆಲವರು ಭೂತ ಬಂದ್ಬಿಟ್ಟಿದೆ ಅಂತ ಹೆದರ್ಕೊಳ್ತಾರೆ, ಅಂತದನ್ನು ಅಂದ್ಕೊಳ್ತಾರೆ ಹೌದು, ಅಲ್ವಾ? ಯಾಕೆಂದ್ರೆ ಅದು ನೋಡಕ್ಕೆ ಭಯಾನಕವಾಗಿರುತ್ತೆ. ಅವ್ರ ಮುಖ ಹ್ಮ್. ಇರ್ಬೋದು, ನಡವಳಿಕೆ ಇರ್ಬೋದು. ಇನ್ನೊಂದೇನು ಅಂತಂದ್ರೆ 100 ಆನೆ ಬಲ ಹ್ಮ್. ಬರೋ ತರ ಎಷ್ಟು ವೀಕ್ ಹ್ಮ್. ಆಗಿರ್ತಾರೆ, ಅವ್ರ ಕೈನ ವಾಪಸ್ ತೆಗಿಲಿಕ್ಕಾಗಲ್ಲ, ಅಷ್ಟು ಬಲ ಇರುತ್ತೆ. ಸೊ ಎಷ್ಟು ಅದನ್ನೆಲ್ಲ ನೋಡಿ 4 ಜನ ಹಿಡ್ಕೊಂಡ್ರು ತಡಿಯಕ್ಕಾಗಲ್ಲ ಅವ್ರನ್ನ. ಹಿಡಿಯಕ್ಕಾಗಲ್ಲ. ಸೊ ಅದನ್ನೆಲ್ಲ ಹ್ಮ್. ನೋಡಿ ಇನ್ನೇನೋ ಇಲ್ದೇ ಇರೋಂತ ಪವರ್ ಬಂದಿದೆ ಅಂತ ಹೇಳಿ ನೋಡೋರ್ಗೆ ಹ್ಮ್. ಆತರ ಅನ್ಸಿ ಇದು ಹ್ಮ್. ಪರ್ಪ್ಯೂಚೇಟ್ ಆಗ್ತಾ ಇದೆ ಈ ಮಿತ್ತು. ಹಾಗಾದ್ರೆ ಈ ನಿಜವಾಗ್ಲೂ ಟ್ರೂತ್ ಏನು ಮಿತ್ ಏನು ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ. ಯಾವ್ದು ಸತ್ಯ ಯಾವ್ದು ಮಿಥ್ಯ ದಯವಿಟ್ಟು ತಿಳಿಸ್ಕೊಡಿ. ಓಕೆ, ಇದು ಫಿಟ್ಸ್ ಅಲ್ಲಿ ನಾನಾ ತರ ಇರುತ್ತೆ. ಸೊ ಚಿಕ್ಕದಾಗೂ ಬರ್ಬೋದು, ದೊಡ್ಡದಾಗೂ ಬರ್ಬೋದು. ಯಾವಾಗೂ ಎಲ್ಲರಿಗೂ ದೊಡ್ಡದಾಗಿ ಬರುತ್ತೆ ಅಂತಲ್ಲ. ಹ್ಮ್. ಇನ್ನೊಂದು, ಈ ಹ್ಮ್. ಫಿಟ್ಸ್ ಬಂದವ್ರಿಗೆ ಕೀ ಕೊಟ್ರೆ ಫಿಟ್ಸ್ ನಿಂತೋಗುತ್ತೆ ಅನ್ನೋದು ಸುಳ್ಳು, ಅದು ಸುಳ್ಳು. ಮಿತ್ತು. ಹಾ, ಹ್ಮ್. ಸೊ ಇದಲ್ದೆಲೆ ಇನ್ನೊಂದೇನು ದೊಡ್ಡ ಮಿತ್ತು ಅಂದ್ರೆ ಫಿಟ್ಸ್ ಬಂದವರು ಹ್ಮ್. ಏನೋ ಓದಕ್ಕಾಗಲ್ಲ ಅಥವಾ ಇಂಟೆಲಿಜೆನ್ಸ್ ಕಡಿಮೆ ಇರುತ್ತೆ, ಅದನ್ನು ಹ್ಮ್. ಖಂಡಿತ ಸುಳ್ಳು. ಅವರು ನಾರ್ಮಲ್ ಆಗಿ ಈ ಅವ್ರ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಅದನ್ನ ಅಚೀವ್ ಮಾಡ್ಬೋದು. ಜಸ್ಟ್ ಅಲ್ಲ, ಪ್ಲಸ್ ಹಣೆ ಆರ್ ಬರ ಮೈನಸ್ ಏನೋ ಅವ್ರಿಗೆ ಮೆಡಿಸಿನ್ ಏನ್ ಬೇಕಾದ್ರೂ ಮಾಡ್ಬೋದು, ಕ್ರಿಕೆಟರು ಮಾಡ್ಬೋದು. ಆಗಿದ್ದಾರೆ ಅಲ್ವಾ? ಕರೆಕ್ಟ್ ಕರೆಕ್ಟ್, ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಪ್ಲಸ್ ಆರ್ ಮೈನಸ್ ಮೆಡಿಸನ್ ಬೇಸ್ಡ್ ಆನ್ ದ ಟೈಪ್ ಆಫ್ ಎಪಿಲೆಪ್ಸಿ. ಮದ್ವೆ ಮಾಡ್ಕೊಳಕ್ಕಾಗಲ್ಲ, ಮಕ್ಳಾಗಲ್ಲ, ಅವೆಲ್ಲ ತಪ್ಪು. ಮದ್ವೆ ಮಾಡ್ಕೋಬಹುದು, ಮಕ್ಳು ಆಗತ್ತೆ. ಸೊ ಆ ಜೀವನ, ನಾರ್ಮಲ್ ಜೀವನಕ್ಕೆ ಇದು ಏನು ತೊಂದರೆ ಅಂಟು ಆಗಲ್ಲ. ಅಂಟು ರೋಗ ಅಲ್ಲ. ಆಮೇಲೆ ಜೆನೆಟಿಕ್ಲಿ ಬರುತ್ತಾ, ಅಂದ್ರೆ ತಂದೆ ತಾಯಿಗಳಿಂದ ಆನುವಂಶಿಕವಾಗಿ ಬರುತ್ತಾ ಅಥವಾ ಇಲ್ವಾ? ಒಬ್ರಿಂದ ಒಬ್ರು ಅಂಟ್ಕೊಳ್ಬೋದಾ? ಇಲ್ಲ. ಹಾ, ಸೊ ಇವಾಗ ಕೆಲವು ಇದು ಅಂಟು ರೋಗ ಅಂತೂ ಅಲ್ಲ, ಅಲ್ವೇ ಅಲ್ಲ. 100%. ಅದು ಮಿತ್ತು. ಇವಾಗ ನೆಕ್ಸ್ಟ್ ಇದು ಜೆನೆಟಿಕ್ ಏನು ಅಂದ್ರೆ ಕೆಲವು ಟೈಪ್ ಆಫ್ ಎಪಿಲೆಪ್ಸಿಸ್ಗೆ ಸ್ಟ್ರಾಂಗ್ ಜೆನೆಟಿಕ್ ಅಸೋಸಿಯೇಷನ್ ಇದೆ, ಕೆಲವು ಟೈಪ್ ಆಫ್ ಎಪಿಲೆಪ್ಸಿಗೆ ಜೆನೆಟಿಕ್ ಅಸೋಸಿಯೇಷನ್ ಅಷ್ಟು ಸ್ಟ್ರಾಂಗ್ ಇಲ್ಲ.
ಸೊ ಕೆಲವು ಹ್ಮ್ ಟೈಪ್ ಅಲ್ಲಿ ಇದೆ, ಅದಂತೂ ಸತ್ಯ. ಹ್ಮ್ 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 ಸೊ ಹಾಗಾದ್ರೆ ಇದು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತಾ ಅಥವಾ ಸ್ವಲ್ಪ ಮಾತ್ರೆ ಇದ್ ಮಾಡಿದ್ರೆ ಸಮಾಧಾನ ಮಾಡಿದ್ರೆ ಸಾಕಾಗತ್ತಾ? ಯಾವ ತರದ್ದು ನೀವು ಅವ್ರಿಗೆ ಒಂದು ಸಂದೇಶವನ್ನ ಕೊಡ್ತೀರಿ ಜನರಿಗೆ? ಇವಾಗ 70% ಆಫ್ ದ ಎಪಿಲೆಪ್ಸಿ ಗೆ ಒಂದು ಮೆಡಿಸನ್ ಕೊಟ್ರೆ ಸಾಕಾಗುತ್ತೆ, ಕಂಟ್ರೋಲ್ ಆಗ್ಬಿಡುತ್ತೆ. ಇನ್ 30% ಗೆ ಕಂಟ್ರೋಲ್ ಆಗಲ್ಲ. ಇದು ಹೇಗೆ ಅಂತಂದ್ರೆ ಮಕ್ಕಳಲ್ಲಾದ್ರೆ ಫ್ಯೂ ಇಯರ್ಸ್ ಕೆಲವು ಟೈಪ್ ಆಫ್ ಎಪಿಲೆಪ್ಸಿಲಿ ಟ್ರೀಟ್ಮೆಂಟ್ ಫಾರ್ ಶಾರ್ಟ್ ಟರ್ಮ್ ಕೊಡ್ತೀವಿ, ಕೆಲವು ಟೈಪ್ ಅಲ್ಲಿ ಲಾಂಗ್ ಟರ್ಮ್ ಕೊಡ್ತೀವಿ. ಸೊ ಅದು ಕೇಸ್ ಟು ಕೇಸ್ ಬೇಸಿಸ್ ಡಿಸ್ಕಷನ್ ಮಾಡ್ಬೇಕಾಗಿ ಬರುತ್ತೆ. ಬೇಸಿಕ್ಲಿ ಏನು ಸೇಫ್ ಆಗಿರಕ್ ಏನ್ ಬೇಕೋ ಅದ್ ಮಾಡ್ಬೇಕು. ಓಕೆ ಓಕೆ. ಸೊ ಕೊನೆಯದಾಗಿ ವೀಕ್ಷಕರಿಗೆ ಇದರಿಂದ ಭಯ ಪಡ್ಬೇಕಾ ಪಡಬಾರ್ದಾ, ಅವ್ರಿಗೆ ಏನ್ ಹೇಳ್ತೀರಾ? ಹಾ, ಸೊ ಇವಾಗ ನಮ್ಮೆಲ್ಲ ವೀಕ್ಷಕರಿಗೆ ಈ ಫಿಟ್ಸ್ ಅನ್ನೋದು ಏನೋ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ಚಿಕ್ಕ ಚಿಕ್ಕ ಫಿಟ್ಸ್ ನ ಕಂಡುಹಿಡಿಯುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಎಸ್ಪೆಷಲಿ ಮಕ್ಳಿರ್ಬೋದು, ಅಡೋಲೆಸೆಂಟ್ ಇರ್ಬೋದು, ಅವರು ಝೋನ್ ಔಟ್ ಆಗ್ಬಿಟ್ಟು ಒಂದ್ 10-20 ಸೆಕೆಂಡ್ 30 ಸೆಕೆಂಡ್ಸ್ ಗೊತ್ತಾಗದೆ ಇರೋದು ಅವೆಲ್ಲ ಆಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ತಂದೆ ತಾಯಿಗಳು ಅದನ್ನ ಕಂಡುಹಿಡಿಬೇಕು. ಟೀಚರ್ಸ್ಗೂ ಇದನ್ನ ತುಂಬಾ ಕಂಡುಹಿಡಿದು ರೆಫರ್ ಮಾಡ್ತಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ದೊಡ್ಡ ಫಿಟ್ಸ್ ಯಾರಿಗೂ ತೊಂದರೆ ಆಗಲ್ಲ, ಎಲ್ಲ ಕಂಡುಹಿಡ್ಬಿಡ್ತಾರೆ. ಸೊ ಚಿಕ್ಕ ಫಿಟ್ಸ್ ಕಂಡುಹಿಡಿದ್ರೆ ಅದಕ್ಕೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರೆ ಅವ್ರದ್ದು ಏನೋ ಫಂಕ್ಷನಾಲಿಟಿ ಎಲ್ಲ ತುಂಬಾ ಚೆನ್ನಾಗಾಗತ್ತೆ. ಹೌದು. ಅವರು ಬುದ್ಧಿ ಮತ್ತೆ ಓದೋದು ಕಲಿಕೆಯಲ್ಲಿ ಏನಾದ್ರೂ ಕಡಿಮೆ ಆಗತ್ತಾ ಅಥವಾ ನಾರ್ಮಲ್ ಆಗಿರ್ತಾರ? ಬೇರೆಯವ್ರಿಗಿಂತ ಸ್ವಲ್ಪ ಬುದ್ಧಿ ಕಡಿಮೆ ಇರುತ್ತಾ ಹೇಗೆ? ಅಂದ್ರೆ ಅನ್ಟ್ರೀಟೆಡ್ ಫಿಟ್ಸ್ ಬರ್ತಾನೆ ಇದ್ರೆ ಆಬ್ವಿಯಸ್ಲಿ ಅದ್ರದ್ದು ಸ್ವಲ್ಪ ಬುದ್ಧಿತನ ಕಡಿಮೆ ಆಗತ್ತೆ. ಯಾಕಂದ್ರೆ ಈ ನರಗಳು ಇದು ವಾರ್ ತರ ಫೈಟ್ ಮಾಡ್ತಾನೆ ಇದ್ರೆ ಅಲ್ಲಿ ಸಮೃದ್ಧ ಆಗಕ್ಕಾಗಲ್ಲ. ಸೊ ಹಾಗೆ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಅವರು ಬೇಸ್ ಲೈನ್ ಇಂಟೆಲಿಜೆನ್ಸ್ಗೆ ಬಂದ್ಬಿಡ್ತಾರೆ. ಓಕೆ ಓಕೆ. ಹಾಗಾದ್ರೆ ಈ ಎಪಿಲೆಪ್ಸಿ ಆಯ್ತು, ಸೀಸರ್ಸ್ ಆಯ್ತು, ಭಯ ಪಡೋದ್ ಬೇಡ. ಆದಷ್ಟು ಬೇಗನೆ ಬಂದು ಸಕಾಲಕ್ಕೆ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ಅವರು ಬೇರೆಯವ್ರ ಹಾಗೆ ನಾರ್ಮಲ್ ಆಗಿರ್ತಾರೆ. ಆಮೇಲೆ ಅವ್ರಿಗೆ ಪೆಟ್ ಮಾಡ್ಕೊಳ್ಳೋದು, ಹಲ್ ಕಚ್ಕೊಳ್ಳೋದು ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ಮೂಢನಂಬಿಕೆಗೆ ಹೋಗ್ದೇನೆ ವೈದ್ಯರ ಹತ್ರ ಬನ್ನಿ ಅಂತ ನೀವು ಹೇಳ್ತಾ ಇದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ಕಿಶೋರ್ ಅವರೇ. ಥ್ಯಾಂಕ್ ಯು ಮ್ಯಾಮ್. Thank you very much.